ಒಂದು ಕಾಲದಲ್ಲಿ ಕುರಿಗಳನ್ನ ಮೇಯಿಸ್ತಾ ನಾನೊಬ್ಬ ಅಧಿಕಾರಿ ಆಗ್ಬೇಕು ಅಂತಕ್ಕಂಥ ಒಂದು ಕನಸು ಕಂಡಂತಹ ಒಬ್ಬ ವ್ಯಕ್ತಿಯ ಒಂದು ಕನಸು ಏನಿದೆ ಅದು ಇವತ್ತು ನನಸಾಗಿದೆ. ಸೊ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಬೀರ್ದೇವ್ ಸಿದ್ದಪ್ಪ ಡೋನಿ. ಇವರು ಕುರುಬ ಸಮುದಾಯದ ಕುರಿಗಾಹಿ ವ್ಯಕ್ತಿಯಾಗಿದ್ದು ಈ ಒಂದು ಸಾಧನೆ ಮಾಡೋದ್ರ ಮೂಲಕ ಕುರುಬ ಸಮುದಾಯಕ್ಕೆ ಒಂದು ಕೀರ್ತಿಯ ಗರಿಯನ್ನ ತಂದುಕೊಟ್ಟಿದ್ದಾರೆ. ವೀಕ್ಷಕರೇ ನಮಸ್ಕಾರ, MTH ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುಳಾ. ಸಾಧನೆ ಅಂತಕ್ಕಂಥದ್ದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ಅಂತಕ್ಕಂಥ ಒಂದು ಮಾತಿದೆ. ಸಾಧಿಸಬೇಕು ಅಂತಕ್ಕಂತಹ ಛಲ ಇರುವ ಪ್ರತಿಯೊಬ್ಬರು ಕೂಡ ಅವರೊಂದು ಸ್ವಂತ ಪರಿಶ್ರಮದಿಂದ ತಮ್ಮ ಕನಸನ್ನ ಅವರು ಸಾಕಾರಗೊಳಿಸ್ಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಅವರು ಆ ಒಂದು ಗುರಿಯನ್ನ ಖಂಡಿತ ಮುಟ್ಟೆ ಮುಟ್ತಾರೆ. ಸೊ ಇದರ ಒಂದೇ ಸಾಕಷ್ಟು ಶ್ರದ್ಧೆ, ಭಕ್ತಿ ಮತ್ತು ಪರಿಶ್ರಮ ಅಂತಕ್ಕಂಥದ್ದು ಖಂಡಿತ ಬೇಕಾಗಿರುತ್ತೆ. ಇತ್ತೀಚೆಗಷ್ಟೇ UPSC ಪರೀಕ್ಷೆಯ ರಿಸಲ್ಟ್ಸ್ ಬಂತು. UPSC ಪರೀಕ್ಷೆಯನ್ನ ಕಬ್ಬಿಣದ ಕಡಲೆ ಅಂತಾನೆ ಪರಿಗಣಿಸ್ತಾರೆ ತುಂಬಾ ಜನ. ಅದರಲ್ಲೂ ಈ ಒಂದು ಪರೀಕ್ಷೆಯನ್ನ ಉತ್ತೀರ್ಣ ಮಾಡ್ಬೇಕು ಅಂತ, ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಾಣ್ಬೇಕು ಅಂತ ಎಷ್ಟೋ ತ್ಯಾಗಗಳನ್ನ ಮಾಡ್ತಾರೆ. ಅನೇಕ ವರ್ಷಗಳನ್ನ ಕೂಡ ಅದಕ್ಕಾಗಿ ಮುಡಿಪಾಗಿಡ್ತಾರೆ. ಕೆಲವೊಮ್ಮೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ಕೂಡ ರಿಸೈನ್ ಮಾಡಿ ಈ ಒಂದು ಪರೀಕ್ಷೆಯ ಕಡೆ ದೃಷ್ಟಿ ಹರಿಸ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಎಷ್ಟೋ ಶ್ರಮ ಪಡ್ತಾರೆ. ಆದರೂ ಕೂಡ ಈ ಒಂದು UPSC ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನ ಪಡ್ಕೊಳ್ತಕ್ಕಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಭಾರತೀಯ ನಾಗರಿಕ ಸೇವೆಯಲ್ಲಿ ಸೇವೆ ಮಾಡಬೇಕು ಅಂತಕ್ಕಂತಹ ಕನಸನ್ನ ಹಲವರು ಹೊಂದಿರ್ತಾರೆ. ಅಂತಹ ಒಂದು ಕನಸನ್ನ ಹೊಂದಿ ಆ ಒಂದು ಕನಸನ್ನ ಬೆನ್ನಟ್ಟಿ ಅದರಲ್ಲಿ ಯಶಸ್ಸನ್ನ ಪಡ್ಕೊಂಡಂತಹ ಒಬ್ಬ ಸಾಧಕನ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸೋಣ ಅಂತ ಅನ್ಕೊಂಡಿದ್ದೀನಿ. ಒಂದು ಕಾಲದಲ್ಲಿ ಕುರಿಗಳನ್ನ ಮೇಯಿಸ್ತಾ ನಾನೊಬ್ಬ ಅಧಿಕಾರಿ ಆಗ್ಬೇಕು ಅಂತಕ್ಕಂಥ ಒಂದು ಕನಸು ಕಂಡಂತಹ ಒಬ್ಬ ವ್ಯಕ್ತಿಯ ಒಂದು ಕನಸು ಏನಿದೆ ಅದು ಇವತ್ತು ನನಸಾಗಿದೆ. ಸೊ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಬೀರ್ದೇವ್ ಸಿದ್ದಪ್ಪ ಡೋನಿ. ಇವರು ಕುರುಬ ಸಮುದಾಯದ ಕುರಿಗಾಹಿ ವ್ಯಕ್ತಿಯಾಗಿದ್ದು ಈ ಒಂದು ಸಾಧನೆ ಮಾಡೋದ್ರ ಮೂಲಕ ಕುರುಬ ಸಮುದಾಯಕ್ಕೆ ಒಂದು ಕೀರ್ತಿಯ ಗರಿಯನ್ನ ತಂದುಕೊಟ್ಟಿದ್ದಾರೆ. ಇವರು ಮೂಲತಃ ಮಹಾರಾಷ್ಟ್ರಕ್ಕೆ ಸೇರಿದ ಹಮಗೆ ಅಂತಕ್ಕಂಥ ಒಂದು ಹಳ್ಳಿಯವರು. ಇವರು BTech ಪದವೀಧರರಾಗಿದ್ದು 2 ಸರಿ ಈ ಒಂದು UPSC ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗೋದಕ್ಕೆ ವಿಫಲರಾಗ್ತಾರೆ. ಆದ್ರೂ ಕೂಡ ತಮ್ಮ ಒಂದು ಪ್ರಯತ್ನ ಏನಿದೆ ಅದನ್ನ ಅವರು ಬಿಟ್ಟಿಲ್ಲ. 3ನೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಈ ಒಂದು UPSC ಪರೀಕ್ಷೆಯಲ್ಲಿ 551ನೇ ರ್ಯಾಂಕ್ ತಗೊಳ್ಳೋದ್ರ ಮೂಲಕ ಇಡೀ ಕುರುಬ ಸಮುದಾಯದ ಜನತೆಗೆ ಒಂದು ಕೀರ್ತಿಯ ಗರಿಯನ್ನ ತಂದುಕೊಟ್ಟಿದ್ದಾರೆ. ಇವರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ ಆರ್ಥಿಕ ಸಂಕಷ್ಟ ಇತ್ತು. ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಒಲವಿದ್ದಂತಹ ಇವರಿಗೆ ಆರಂಭಿಕ ದಿನಗಳಲ್ಲಿ ನಾನೊಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಥವಾ ಶೈಕ್ಷಣಿಕ ಅಧಿಕಾರಿ ಆಗ್ಬೇಕು ಅಂತಕ್ಕಂತಹ ಒಂದು ಆಸೆ ಇಟ್ಕೊಂಡು ಮುಂದೆ ಅವರ ಒಂದು ಶೈಕ್ಷಣಿಕ ಮಟ್ಟ ಬೆಳೀತಾ ಭಾರತೀಯ ನಾಗರಿಕ ಸೇವೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡ್ಬೇಕು ಅಂತಕ್ಕಂತಹ ಒಂದು ಕಿಚ್ಚು ಹುಟ್ಟುತ್ತೆ. ಆ ಒಂದು ಹಾದಿಯಲ್ಲಿ ಅವರು ಪರಿಶ್ರಮ ಪಡ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಅವರ ಅಣ್ಣ ಕೂಡ ಈ ಒಂದು ಮಿಲಿಟರಿ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ಕೂಡ ದೇಶಕ್ಕೆ ಏನಾದ್ರೂ ಒಂದು ಸೇವೆ ಮಾಡ್ಬೇಕು ಅಂತಕ್ಕಂತಹ ಒಂದು ಹಂಬಲ ಅಂತಕ್ಕಂಥದ್ದು ಅವರಿಗೆ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರು ಎಷ್ಟು ಪ್ರಯತ್ನ ಪಡ್ತಾರೆ ಮತ್ತು ಆ ಒಂದು ಪ್ರಯತ್ನದಲ್ಲಿ ಅನೇಕ ಕಷ್ಟಗಳನ್ನ ಕೂಡ ಅವರು ಎದುರಿಸ್ತಾರೆ. ಮತ್ತೆ ಆರ್ಥಿಕ ಸಂಕಷ್ಟದಿಂದ ಇದ್ದಂತಹ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗಬೇಕು ಅಂತಕ್ಕಂಥ ಒಂದು ಕಾರಣಕ್ಕೆ ಅವರು ಜಾಬ್ ಅಲ್ಲಿ ಕೂಡ ಜಾಯ್ನ್ ಆಗ್ತಾರೆ. ಇಂಡಿಯಾ ಪೋಸ್ಟ್ ಅಂತಕ್ಕಂಥ ಒಂದು ಇದರಲ್ಲಿ ಅವರು ಕೆಲಸ ಮಾಡ್ತಾ ಅದರಲ್ಲಿ ಬರ್ತಕ್ಕಂಥ ಆದಾಯದಿಂದ ಒಂದಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಕುಟುಂಬಕ್ಕೆ ಅವರು ನೆರವಾಗ್ತಾ ಹೋದ್ರು ಕೂಡ ಈ ಒಂದು UPSCಯನ್ನ ನಾನು ಸಾಧಿಸ್ಬೇಕು, UPSCಯಲ್ಲಿ ನಾನು ಸಾಧನೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಅವರು ಪಡ್ಕೊಂಡಿರ್ತಕ್ಕಂತಹ ಇಂಡಿಯಾ ಪೋಸ್ಟ್ ನಲ್ಲಿ ಇದ್ದಂತಹ ಒಂದು ಜಾಬ್ ಏನಿದೆ ಅದನ್ನ ಬಿಟ್ಟು UPSC ಪರೀಕ್ಷೆ ಕಡೆ ಅವರು ಪ್ರಯತ್ನ ಕೊಡ್ತಾರೆ. ನಾನು ಹೇಳ್ದಂತೆ ಒಂದ್ಸರಿ ಸೋತೆ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಆ ಒಂದು ಪ್ರಯತ್ನವನ್ನ ಅಲ್ಲಿಗೆ ಬಿಡ್ಲಿಲ್ಲ. 2 ಸರಿ ಸೋತ್ರು ಕೂಡ ಅವರ ಒಂದು ಏನಿದೆ ನೋ ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತಕ್ಕಂಥ ಒಂದು ಕಿಚ್ಚು ಏನಿದೆ ಅದು ಅವರನ್ನ ಆ ಒಂದು ಪ್ರಯತ್ನಕ್ಕೆ ಅಡ್ಡಿ ಮಾಡ್ಲೇ ಇಲ್ಲ. ಸೊ 3ನೇ ಬಾರಿ ಪ್ರಯತ್ನ ಮಾಡ್ತಾರೆ. ಮತ್ತೆ ಇಲ್ಲಿ ಅವರ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ. ಇವತ್ತು ಅವರು ಈ ಒಂದು UPSC ಪರೀಕ್ಷೆಯನ್ನ ಉತ್ತೀರ್ಣರಾಗಿ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಖಂಡಿತ ಇಂತಹ ವ್ಯಕ್ತಿಗಳನ್ನ ನಾವು ಎಸ್ಪೆಷಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದನ್ನ ಗಮನಿಸಬೇಕು. ಒಬ್ಬ ಕುರಿ ಕಾಯ್ತಕ್ಕಂಥ ಹುಡುಗ ಇವತ್ತು ಒಬ್ಬ UPSC ಅಧಿಕಾರಿ ಆಗ್ತಾ ಇದ್ದಾನೆ ಅಂದ್ರೆ ಯಾರಿಗೆ ಸಾಧ್ಯ ಇಲ್ಲ. ಸಾಧನೆ ಅಂತಕ್ಕಂಥದ್ದು
ಹುಟ್ಬೇಕು, ನಾನೇನು ಸಾಧಿಸ್ಬೇಕು ಅಂತಕ್ಕಂಥದ್ದು ಮಕ್ಕಳಲ್ಲಿ ಹುಟ್ಟಬೇಕು. ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲು ನಾವು ಗಮನಿಸಿದಾಗ ಮಕ್ಕಳನ್ನ ಬೇಸರ ಆಗುತ್ತೆ. ನೀವು ಒಂದು ಯಾವ್ದಾದ್ರು ಒಂದು ಹಳ್ಳಿಯನ್ನೇ ತಗೊಳ್ಳಿ, ಹೋದಾಗ ಆ ಹಳ್ಳಿಯಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ನಾನು ಸಾಧಿಸ್ಬೇಕು ಅಂತಕ್ಕಂಥ ಕಿಚ್ಚು ಕಡಿಮೆ ಇದೆ. ಅಲ್ಲಲ್ಲಿ ಗುಂಪು ಮಾಡ್ಕೊಂಡಿರ್ತಾರೆ. ಅವರಿಗಿಂತ ಸ್ವಲ್ಪ ಉನ್ನತ ಆದಂತ ವಯಸ್ಸಿನವರು, ಅವ್ರಿಗಿಂತ ದೊಡ್ಡ ವಯಸ್ಸಿನಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಆಮ್ ಸಂಪರ್ಕದಲ್ಲಿರ್ತಾರೆ. ಆ ಮತ್ತೆ ಅವರ ಕೈಯಲ್ಲಿ ಪುಸ್ತಕ ಇರುತ್ತೋ ಇಲ್ವೋ, ಆದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಫೋನ್ ಮಾತ್ರ ಖಂಡಿತ ಇರುತ್ತೆ. ಒಂದು 4 ಅಕ್ಷರ ಓದಕ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಫೋನ್ ಅಲ್ಲಿ ಯಾವ ರೀತಿ ನಾವು ಅಪ್ಲಿಕೇಶನ್ಸ್ ನ ಇನ್ಸ್ಟಾಲ್ ಮಾಡ್ಬೇಕು, ಬ್ರೌಸ್ ಮಾಡ್ಬೇಕು, ಇನ್ಸ್ಟಾ ಹೇಗೆ ಯೂಸ್ ಮಾಡ್ಬೇಕು, ರೀಲ್ಸ್ ಹೇಗ್ ಮಾಡ್ಬೇಕು, ಎಡಿಟ್ ಹೇಗ್ ಮಾಡ್ಬೇಕು, ಇಂಥದ್ರ ಒಂದು ಪರಿಚಯ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗೇ ಇಲ್ಲ. ಖಂಡಿತ ಇತ್ತೀಚಿನ ಪೋಷಕರು ಮಕ್ಕಳಿಗೆ ಆದರ್ಶ ವ್ಯಕ್ತಿಗಳ ಪರಿಚಯವನ್ನ ಮಾಡ್ಕೊಡ್ಬೇಕಾಗುತ್ತೆ. ಕೆಲವೊಮ್ಮೆ ಆದರ್ಶ ವ್ಯಕ್ತಿಗಳನ್ನ ನೋಡಿದಾಗ ಸ್ಫೂರ್ತಿ ಬರುತ್ತೆ. ನಾವ್ ಯಾಕೆ ಆತರ ಆಗ್ಬಾರ್ದು ಅಂತಕ್ಕಂತಹ ಒಂದು ಪ್ರಶ್ನೆ ಅವರಲ್ಲೂ ಕೂಡ ಮೂಡುತ್ತೆ. ಇಲ್ಲಿ ಇತ್ತೀಚಿನ ಮಕ್ಕಳು ಏನ್ ಮಾಡ್ತಿದಾರೆ, ಸಾಮಾಜಿಕ ಜಾಲತಾಣಗಳ ಒಂದು ಪ್ರಭಾವದಿಂದ ಅಂತ ಕೂಡ ಹೇಳ್ಬೋದು, ಮಕ್ಕಳು ಸಿನಿಮಾಗಳಲ್ಲಿ ಬರ್ತಕ್ಕಂಥ ಹೀರೋಗಳಾಗಿ ನೋಡ್ತಾ ಇದ್ದಾರೆ ವಿನಃ ನೈಜ ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನ ಅವರು ಹೀರೋಗಳ ತರ ಅವರು ಕನ್ಸಿಡರ್ ಮಾಡ್ತಾನೆ ಇಲ್ಲ. ಹಾಗಾಗಿ ಅವರು ಝೀರೋಗಳ ತರನೇ ಉಳ್ದೋಗ್ಬಿಡ್ತಾ ಇದ್ದಾರೆ. ಸೊ ಸಾಮಾಜಿಕ ಜಾಲತಾಣಗಳನ್ನ ನಾವು ಎಷ್ಟರ ಮಟ್ಟಿಗೆ ಬಳಸಬೇಕು ಅಷ್ಟರ ಮಟ್ಟಿಗೆ ಬೆಳೆಸ್ಕೊಳ್ಬೇಕಾಗುತ್ತೆ. ಹಲವು ಸನ್ನಿವೇಶಗಳಲ್ಲಿ ನಾವು ಗಮನಿಸಿದಾಗ ವಿದ್ಯೆ ಇರ್ತಕ್ಕಂಥವ್ರಿಗೆ ಸಂಪತ್ತಿರೋದಿಲ್ಲ, ಸಂಪತ್ತಿರೋರಿಗೆ ವಿದ್ಯೆ ಇರೋದಿಲ್ಲ. ಎರಡು ಇರೋ ಕಡೆ ವಿನಯ ಕಾಣ್ತಾ ಇಲ್ಲ. ಸೊ ಈಗಿನ ಪ್ರೆಸೆಂಟ್ ಸೊಸೈಟಿ ಏನಿದೆ ಈ ರೀತಿ ಇದೆ. ಸೊ ಖಂಡಿತ ಇವತ್ತಿನ ಮಕ್ಕಳಿಗೆ ನಾವೇನಾದ್ರೂ ಮಾಡ್ಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಅವ್ರಿಗೆ ಹುಟ್ಬೇಕಂದ್ರೆ ಪೋಷಕರಾದಂತಹ ನೀವೆಲ್ಲರೂ ಕೂಡ ಅವರಲ್ಲಿ ಇಂತಹ ಒಂದು ಒಳ್ಳೆಯ ವಿಚಾರಗಳನ್ನ, ಆದರ್ಶ ವ್ಯಕ್ತಿಗಳ ಪರಿಚಯವನ್ನ ಖಂಡಿತ ಮಾಡ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳು ಇವಾಗ ಯಾವ ರೀತಿ ಅಂತ ಹೇಳಿದ್ರೆ ಜಸ್ಟ್ ಮಣ್ಣು. ಆ ಮಣ್ಣಿಗೆ ಯಾವಾಗ ವ್ಯಾಲ್ಯೂ ಬರುತ್ತೆ? ಒಬ್ಬ ಕುಂಬಾರ ಆ ಒಂದು ಮಣ್ಣನ್ನ ಬಳಸ್ಕೊಂಡು ಒಂದು ಮಡಿಕೆಯನ್ನ ಮಾಡಿದಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ. ಆ ಒಂದು ಮಡಿಕೆಯನ್ನ ಮಾಡೋದಕ್ಕಿಂತ ಮುಂಚಿನ ಸ್ಥಿತಿ ಏನಿದೆ ಅದು ಬರೀ ಮಣ್ಣು, ಅದಕ್ಕೆ ಅಷ್ಟು ಬೆಲೆ ಇಲ್ಲ. ಆದ್ರೆ ಆ ಒಂದು ಮಣ್ಣಿನಿಂದ ಮಾಡತಕ್ಕಂತಹ ಮಡಿಕೆ ಏನಿದೆ ಅದರ ಬೆಲೆ ಅಂತಕ್ಕಂಥದ್ದು ಜಾಸ್ತಿ ಆಯ್ತು. ಸೊ ಇಲ್ಲಿ ಕುಂಬಾರ ಅಂತಕ್ಕಂಥವನು ಪೋಷಕರಾದ ನಾವು ಆ ಒಂದು ಮಕ್ಕಳ ಮಣ್ಣು ಅಂತ ಹೇಳ್ತೀವಿ, ಜಸ್ಟ್ ಅಷ್ಟೊಂದು ವ್ಯಾಲ್ಯೂ ಇಲ್ಲದೆ ಇರತಕ್ಕಂತಹ ಆ ಒಂದು ಮನಸ್ಥಿತಿಯ ಮಕ್ಕಳಿಗೆ ನಾವೇನ್ ಮಾಡ್ಬೇಕು, ಒಂದು ಉತ್ತಮ ವ್ಯಾಲ್ಯೂಸ್ ಅನ್ನ ಹೇಳ್ಕೊಟ್ಕೊಂಡು ಅವರಿಗೆ ಎಜುಕೇಶನ್ ಕಡೆ ಇಂಟ್ರೆಸ್ಟ್ ಬರ್ಬೇಕು ಅಂತ ಹೇಳಿದ್ರೆ ಪೋಷಕರ ಒಂದು ಪಾತ್ರ ಅಂತಕ್ಕಂಥದ್ದು ತುಂಬಾ ಪ್ರಮುಖವಾದದ್ದು. ಸೊ ಈ ನಿಟ್ಟಿನಲ್ಲಿ ಎಷ್ಟೋ ಜನ ಸಾಧಕರಿದ್ದಾರೆ. ಅಂತಹ ಸಾಧಕರ ಪರಿಚಯವನ್ನ ನಮ್ಮ ಮಕ್ಕಳಿಗೆ ಮಾಡ್ಕೊಳ್ಳೋದ್ರ ಮೂಲಕ, ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಅಡಿಕ್ಟ್ ಆಗಿರ್ತಾರೆ. ಅದ್ರ ಬದಲು ಯಾವ್ಯಾವುದೋ ಅನವಶ್ಯಕವಾಗಿರ್ತಕ್ಕಂತಹ, ಅವಶ್ಯಕತೆಯೇ ಇಲ್ಲದೆ ಇರತಕ್ಕಂತಹ ಒಂದು ಇದನ್ನ ಫೋನ್ಗಳಲ್ಲಿ ನೋಡ್ತಾರೆ ಮಕ್ಕಳೆಲ್ಲ. ಸೊ ಅದ್ರ ಬದಲು ಇಂತಹ ಒಂದು ಉತ್ತಮ ಸಂದೇಶವನ್ನ ನೀಡತಕ್ಕಂತಹ ಅಥವಾ ಉತ್ತಮ ಸ್ಫೂರ್ತಿಯನ್ನ ತುಂಬತಕ್ಕಂತಹ ವ್ಯಕ್ತಿಗಳ ಪರಿಚಯವನ್ನ ಮಕ್ಕಳಿಗೆ ಮಾಡ್ಕೊಡೋದ್ರ ಮೂಲಕ ಖಂಡಿತ ಅವರನ್ನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪಿಸೋದ್ರಲ್ಲಿ ಪೋಷಕರ ಪಾತ್ರ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಈ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬೀರ್ದೇವ್ ಸಿದ್ದಪ್ಪ ಡೋಣಿ ಅವರ ಈ ಒಂದು ಸಾಧನೆಯನ್ನ ಬೆಳಗಾವಿಯಲ್ಲಿರ್ತಕ್ಕಂತಹ ನಾನವ್ವಾಡಿ ಅವರ ಸಂಬಂಧಿಕರೊಂದಿಗೆ ಹಂಚಿಕೊಂಡಿದ್ದು, ಇವರ ಒಂದು ಸಾಧನೆಗೆ ಅವರು ಸಾಂಪ್ರದಾಯಿಕವಾಗಿ ಕುರುಬ ಸಮುದಾಯದ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅವರಿಗೆ ಗೌರವವನ್ನ ಕೂಡ ಸಲ್ಲಿಸ್ತಾರೆ. ಸೊ ನಿಜಕ್ಕೂ ಇವರ ಒಂದು ಸಾಧನೆ ಅಂತಕ್ಕಂಥದ್ದು ಬರೀ ಕುರುಬ ಸಮುದಾಯದ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಅನೇಕರು ಯಾರು ಆರ್ಥಿಕ ಸಂಕಷ್ಟದಿಂದ ಇರ್ತೀರಾ, ಯಾರು ಗ್ರಾಮೀಣ ಭಾಗಗಳಿಂದ ಹಿಂದುಳಿದಂತಹ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರ್ತೀರಾ, ನಿಮ್ಗೆಲ್ರಿಗೂ ಕೂಡ ಇದು ಸ್ಫೂರ್ತಿಯಾಗಬೇಕು. ಒಬ್ಬ ಕುರಿಗಾಯಿ ಸಾಧನೆ ಮಾಡ್ದ ಅಂತ ಹೇಳಿದ್ರೆ ನಾಳೆ ನೀವು ಕೂಡ ಸಾಧನೆ ಮಾಡಬಹುದು ಅಂತಕ್ಕಂಥದ್ದನ್ನ ಈ ಮೂಲಕ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಬೀರಪ್ಪ ಸಿದ್ದಪ್ಪ ಡೋಣಿ ಅವರ ತಂದೆಯವರ ವಿಷಯಕ್ಕೆ ಬಂದ್ರೆ, ಅವರು ಒಂದು ರೀತಿ ಮುಗ್ಧತೆಯ ಕನ್ನಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು UPSC ಒಂದು ಸಂಕೀರ್ಣತೆಯ ಅರಿವು ಅವರಿಗೆ ಇಲ್ಲ. ಈ UPSC ಅಂದ್ರೆ ಏನು, ಅದು ಯಾವ ಮಟ್ಟಿಗೆ ಅದು ಒಂದು ಶ್ರೇಷ್ಠತೆಯನ್ನು ಪಡೆದಿದೆ ಅಂತಕ್ಕಂಥ ಒಂದು ಅರಿವು ಅಂತಕ್ಕಂಥದ್ದು ಅವ್ರಿಗಿಲ್ಲ. ಆದ್ರೆ ನನ್ನ ಮಗ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿ ಆಗ್ತಾನೆ ಅಂತ 4 ಜನ ಹೇಳಿದಾಗ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಆತ್ಮತೃಪ್ತಿಯಿಂದ ಅವರು ಈ ಮಾತನ್ನ ಹೇಳಿದ್ದಾರೆ. ಸೊ ಮಕ್ಕಳಾಗಿ ತಂದೆಗೆ ಇದಕ್ಕಿಂತ ದೊಡ್ಡ ಸನ್ಮಾನ ಏನ್ ತಾನೇ ಮಾಡಕ್ಕಾಗುತ್ತೆ ಹೇಳಿ. ಸೊ ತಂದೆ ತಾಯಿಗಳು ನಮ್ಮನ್ನ ಹುಟ್ಟಿಸಿದ್ದಕ್ಕೆ ಅವರು ಹೆಮ್ಮೆ ಪಡ್ಬೇಕು, ಇಂತಹ ಮಕ್ಕಳನ್ನ ನಾನು ಪಡ್ಕೊಂಡಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ಮಕ್ಕಳು ಬದುಕಿ ತೋರಿಸ್ಬೇಕು. ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಯಾವತ್ತೂ ಕೂಡ ನಮ್ಮ ಕನಸು ಸ್ವಲ್ಪ ದೊಡ್ಡದಾಗಿ ಇರ್ಲಿ. ಯಾಕಂದ್ರೆ ನಾವು
ಚಂದ್ರನ ಮೇಲೆ ಗುರಿ ಇಟ್ಟಾಗ ಅಲ್ಲಿ ನಮ್ಮ ಗುರಿ ತಪ್ಪಿದ್ರೆ ಅಟ್ಲೀಸ್ಟ್ ನಾವು ನಕ್ಷತ್ರಗಳ ಮೇಲೆ ಆದ್ರೂ ಹೋಗಿ ಲ್ಯಾಂಡ್ ಆಗ್ತೀವಿ. ಸೊ ನಾನು ಈ ರೀತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಈ ರೀತಿಯಾದಂತಹ ಒಂದು ಸೆಟ್ ಇದು ಮಾಡ್ಕೊಳ್ಬೇಕು ಮೈಂಡ್ ಅಲ್ಲಿ, ಇಂತಹದ್ದೊಂದು ನನ್ನ ಒಂದು ಆಕಾಂಕ್ಷೆ, ನಾನು ಇದಾಗ್ಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ನಿನ್ನ ಕಡೆಯಿಂದ 100% ಎಫರ್ಟ್ಸ್ ಇದ್ರೆ ಖಂಡಿತ ನೀನ್ ಅಲ್ಲಿ ರೀಚ್ ಆಗ್ತೀಯ. ಅಥವಾ ಅಲ್ಲಿ ರೀಚ್ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ಅದರ ನೆಕ್ಸ್ಟ್, ಅದಕ್ಕಿಂತ ಇನ್ ಸ್ವಲ್ಪ ಕೆಳಗಡೆ ಇರ್ತಕ್ಕಂತಹ ಒಂದು ಸ್ಟೇಜ್ಗಾದ್ರೂ ಹೋಗಿ ರೀಚ್ ಆಗ್ತೀವಲ್ವಾ. ಹಾಗಾಗಿ ಸಾಧನೆಗೆ ಶಿಸ್ತು ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಶಿಸ್ತು, ಸಂಯಮ ಹಾಗೂ ಪರಿಶ್ರಮ ಖಂಡಿತ ನಿಮ್ಮನ್ನ ಸಾಧನೆಯ ಕಡೆಗೆ ಕರೆದೊಯ್ಯುತ್ತೆ. ಈ ಒಂದು ಸಾಧನೆಯನ್ನ ಮಾಡಿ ಹಲವರಿಗೆ ಸ್ಫೂರ್ತಿಯಾದಂತಹ ಬೀರ್ದೇವ್ ಸಿದ್ದಪ್ಪಡೋಣಿಯವರಿಗೆ ಈ ಮೂಲಕ ನಾನು ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮ ಈ ಒಂದು ಸಾಧನೆ ಏನಿದೆ ನಿಜಕ್ಕೂ ಅದು ಅಭಿನಂದನಾರ್ಹ ಹಾಗೂ ಹಲವರಿಗೆ ಸ್ಫೂರ್ತಿ ಅಂತ ಹೇಳ್ತಾ, ಮತ್ತಷ್ಟು ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಸೊ ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕೂಡ ಒತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.